ನಮಸ್ಕಾರ. ಇದು ಮೈಸೂರು ವಿಜಯನಗರ 3ನೇ ಹಂತ. ನಾನು ಸುಪ್ರೀತ್ ಅನಂತಸ್ವಾಮಿ. ತಮಗೆ ಪರಿಚಯ ಮಾಡ್ತಾ ಇರುವಂತಹ ಈ ಮನೆ 40-70 40-70 ರೋಡಿಗೆ 40 ಅಡಿ, ಹಿಂದಕ್ಕೆ 70 ಅಡಿ, 40-70 5 ಮನೆಗಳಿದೆ ಈ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿ. ಫುಲ್ ಈ ಏನು ನೀವು ನೋಡ್ತಾ ಇದ್ದೀರಾ, ದಿಸ್ ಇಸ್ ಅಪ್ ಫಾರ್ ಸೇಲ್. 5 ಮನೆ 40-70 ಮೈಸೂರು ವಿಜಯನಗರ 3ನೇ ಹಂತ, ರಾಯಲ್ ಕಾನ್ಕರ್ಡ್ ಸ್ಕೂಲ್. ಇನ್ನೊಮ್ಮೆ ಹೇಳ್ತೀನಿ, ಮೈಸೂರು ವಿಜಯನಗರ 3ನೇ ಹಂತ, ರಾಯಲ್ ಕಾನ್ಕರ್ಡ್ ಸ್ಕೂಲ್ ಹತ್ರ ಈ ಮನೆ ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ ಅಲ್ಲಿ ಟೆಕ್ನಿಕಲಿ ಇಲ್ಲಿ ಫ್ರಮ್ ಪ್ಯಾಲೇಸಿಂದ ಎಕ್ಸಾಕ್ಟ್ಲಿ ದಿಸ್ ಲೊಕೇಶನ್ 7 ಕಿಲೋಮೀಟರ್ ಆಗುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಗೌರ್ಮೆಂಟಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಈಗ ನಾನು ಮನೆ ಒಳಗೆ ಹೋಗಿ ತೋರ್ಸೋಕ್ಕಿಂತ ಮುಂಚೆ ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳುವಂತಹ ಇನ್ನೊಂದು ಪ್ರಮುಖವಾದ ವಿಚಾರ, ಪಾರ್ಕಿಂಗ್, ವಾಟರ್, ಕನೆಕ್ಟಿವಿಟಿ. ದೀಸ್ ಆರ್ ದ 3 ಥಿಂಗ್ಸ್ ಐ ಯೂಶಲಿ ಅಡ್ರೆಸ್. ದೆನ್ ಲೇಟರ್ ಐಲ್ ಸ್ಪೀಕ್ ಅಬೌಟ್ ದಿ ಲೀಗಾಲಿಟಿ ಪಾರ್ಟ್. ಫಸ್ಟ್ ಥಿಂಗ್ ಇಸ್ ವಾಟರ್ ಆ್ಯಂಡ್ ಪಾರ್ಕಿಂಗ್. ಈ ಏರಿಯಾಗೆ ವಾಟರ್ ನಿರಂತರವಾಗಿ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇರುವಂತಹ ಏರಿಯಾ, ಅಂದರೆ ಅನ್ಇಂಟರಪ್ಟೆಡ್ ಕಾವೇರಿ ಆರ್ ಕಬಿನಿ ವಾಟರ್ ಸಪ್ಲೈ ಇರುವಂತಹ ಏರಿಯಾ. ಇದಕ್ಕೆ ಆದಂಥ ಬೋರ್ವೆಲ್ ಸಹ ಇದೆ. ವಾಟರ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ನಿಮಗೆ 24 ಅವರ್ಸ್ ವಾಟರ್ ಇದೆ, ಪ್ಲಸ್ ಇದಕ್ಕೆ ಆದಂಥ ಬೋರ್ವೆಲ್ ಸಹ ಇದೆ. ನೆಕ್ಸ್ಟ್ ಈಸ್ ದ ಪಾರ್ಕಿಂಗ್. 5 ಮನೆ ಇದ್ದರೆ 5 ಕಾರ್ಗಳು ಪಾರ್ಕಿಂಗ್ ಮಾಡಬಹುದು. ಬನ್ನಿ, ದಿಸ್ ದಿ ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಏರಿಯಾದಲ್ಲಿ ಒಂದು 2 ರೀತಿಯಲ್ಲಿ ಟೂ ಕಾನ್ಸೆಪ್ಟ್ಸ್ ಅಲ್ಲಿ ಎಕ್ಸ್ಪ್ಲೈನ್. ಒನ್, ಇದಕ್ಕೆ ಒಂದು ಆಫೀಸ್ ರೂಮ್ ಅಥವಾ ಸೆಕ್ಯೂರಿಟಿ ರೂಮ್ ಅಥವಾ ಮೇಂಟೆನೆನ್ಸ್ ರೂಮ್. ನೋಡಿ, ಈಗ ಏನಿದೆ, ದಿಸ್ ಈಸ್ ದಿ ರೂಮ್ ವಿಚ್ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ಸೆಕ್ಯೂರಿಟಿ ಅವರಿದ್ದರೆ ಅಥವಾ ಯಾರೋ ಒಂದು ಆಫೀಸ್ ಸ್ಪೇಸ್ ಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ಕೋಬಹುದು, ಅಥವಾ ಇದನ್ನು ಸಹ ರೆಂಟಿಗೆ ಕೊಡಬಹುದು. ಒಂದು ರೂಮು, 5 ಮನೆಗಳು, ಪಾರ್ಕಿಂಗ್ ಏರಿಯಾ. ನೆಕ್ಸ್ಟ್ ಗ್ಯಾಸ್. ನೋಡಿ, ಕಾವೇರಿ ವಾಟರ್ ಕನೆಕ್ಷನ್ ಕೇಳ್ತಾರೆ, ಇದೆಯಾ ಅಂತ. ನೋಡಿ, ಅದೇ ಮೀಟ್ರು ತೋರಿಸ್ಪ. ವಾಟರ್ ಕನೆಕ್ಷನ್ ಮೀಟ್ರ್ ನೋಡಿ, ಅಲ್ಲಿದೆ. ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ. ನೀರಿದೆ. ನೀರು ಬರ್ತಾ ಇದೆಯಾ ತೋರಿಸ್ತೀನಿ. ವಾಟರ್ ಬರ್ತಾ ಇದೆ. ಅನ್ಇಂಟ್ರಪ್ಟೆಡ್ ವಾಟರ್ ಸರ್ವಿಸ್ ಇದೆ. ಕಾರ್ಗಳ ಪಾರ್ಕಿಂಗ್ ಏರಿಯಾ. ಎಲ್ಲದಕ್ಕೂ ಮೀಟ್ರ್ಗಳನ್ನ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಮೀಟ್ರು. 5 ಮನೆ ಇದ್ದರೆ 5 ಮೀಟ್ರ್ ಬೇಕು. 5 ಮೀಟ್ರ್ ವಾಟರ್ ಕಂಟ್ರೋಲರ್ ಯೂನಿಟು ಎಲ್ಲ ಇಲ್ಲೇ ಇದೆ. ಅದಾದ ನಂತರ ಗ್ಯಾಸ್ ಪಾಯಿಂಟ್ ಲೈನು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ದಿಸ್ ಇಸ್ ಗ್ಯಾಸ್ ಪಾಯಿಂಟ್ ಏರಿಯಾ. 4ರಿಂದ 4 ಸಿಲಿಂಡರ್ನ ಈಸಿಯಾಗಿ ಇಲ್ಲಿ ಇಟ್ಕೋಬೋದು. ಮನೆ ಒಳಗೆ ತೊಗೊಂಡು ಹೋಗುವಂತಹ ಪ್ರಮೇಯ ಇಲ್ಲ. ನೋ ನೀಡ್ ಟು ಟೇಕ್ ದಿ. ಮತ್ತು ಇದ್ರ ಪಕ್ಕದಲ್ಲೇ ಲಿಫ್ಟ್ ಯೂನಿಟು ಮಾಡ್ಕೋಬೋದು. ದೊಡ್ಡ ಲಿಫ್ಟ್ ಯೂನಿಟು, ಚಿಕ್ಕ ಲಿಫ್ಟ್ ಇವಾಗ ಹಾಕಿದ್ದಾರೆ. ಸ್ಮಾಲರ್ 1 ಪ್ಯಾಸೆಂಜರ್ ಅಥವಾ 2 ಪ್ಯಾಸೆಂಜರ್ ಲಿಫ್ಟ್ ಇದೆ, ತೋರಿಸ್ತೀನಿ. 4 ಪ್ಯಾಸೆಂಜರ್ ಲಿಫ್ಟ್ ಬೇಕು ಅಂದರೆ ಇಲ್ಲಿ ಹಾಕ್ಕೋಬಹುದು. ಈಗ ನಾನು ಇದು ಲಿಫ್ಟು, ಸ್ಮಾಲ್ ಲಿಫ್ಟ್. ಸೊ ಒಬ್ಬರು ಅಥವಾ ಇಬ್ಬರು ಒಳಗೆ ಹೋಗಿ ಬರಬಹುದು. ಸ್ಮಾಲ್ ಲಿಫ್ಟ್ ಇದು, ಇಟ್ಸ್ ನಾಟ್ ಅ ಬಿಗ್ ಲಿಫ್ಟ್. ಗ್ಯಾಸ್ ಕನೆಕ್ಷನ್ ಪಾಯಿಂಟ್ ನೋಡಿ, ಇಲ್ಲೂ ಕೊಟ್ಟಿದ್ದಾರೆ. ಇಲ್ಲೂ ನಾವು 3 ಸಿಲಿಂಡರ್ ಇಟ್ಕೋಬೋದು. ಇದು ರೂಮ್ ನಂಬರ್ 1. ಬನ್ನಿ. ಸೌತ್ ಫೇಸಿಂಗ್ ಪ್ರಾಪರ್ಟಿ ಇದು. ಕಿಚನ್ ಏರಿಯಾ, 2 ಬೆಡ್ರೂಮ್ ಮನೆ ತೋರಿಸ್ತೀನಿ. ಇದು ಈಸ್ಟಿಂದ ಎಂಟ್ರಾದೆ. ಹಾಲ್ ಆರ್ ದಿ ಲಿವಿಂಗ್ ಸ್ಪೇಸು. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗು, ಪೇಂಟು, ಸ್ವಿಚ್ಗಳು, ಟೈಲ್ಸು ಮತ್ತು ಟಿ ವಿ ಯೂನಿಟ್ಟು ಎಲ್ಲ ಇವಾಗ ರೀಸೆಂಟ್ಲಿ ಇಟ್ ಇಸ್ ಬೀನ್ ಡನ್. ಖಾಲಿ ಇದ್ದರು, 5 ವರ್ಷದಿಂದ ರೆಂಟಿಗೆ ಕೊಟ್ಟಿದ್ದರು. ಈಗ ಎಲ್ಲದನ್ನೂ ನೀಟಾಗಿ ರಿನೋವೇಟ್ ಮಾಡಿದ್ದಾರೆ. ಬನ್ನಿ. ರೂಮ್ ನಂಬರ್ 1 ಇದು. ವಾರ್ಡ್ರೋಪ್ ಇದೆ. ಕಾಮನ್ ವಾಶ್ರೂಮು. ಕಾಮನ್ ವಾಶ್ರೂಮ್ ನೋಡ್ಬೋದು ನೀವು. ಈ ತಿರ್ಗಾ ನೋಡಿ, ಗ್ಯಾಸ್ ಇದಕ್ಕೆ ಗೀಝರ್ ಹಾಕಿದ್ದಾರೆ ಅವರೇನೆ, ಗೀಝರು ಹಾಕ್ಕೊಳ್ಳೋಂಗಿಲ್ಲ. ಇದು ರೂಮ್ ನಂಬರ್ 1 ಇದು. ದಿಸ್ ರೂಮ್ ಕಮ್ಸ್ ವಿತ್ ಎನ್ ಅಟ್ಯಾಚ್ ಬಾತ್ರೂಮ್. ನೋಡಿ, ಅಟ್ಯಾಚ್ ಬಾತ್ರೂಮ್. ಬನ್ನಿ. ನೆಕ್ಸ್ಟು ವಾಷಿಂಗ್ ಮಿಷಿನ್ ಪಾಯಿಂಟು. ಬಟ್ಟೆ ಒಗೆದು ಆಚೆ ಸೈಡಲ್ಲಿ ಹಾಕ್ಕೊಳ್ಳಿಕ್ಕೆ ಜಾಗ ಇದೆ. ಅವ್ರವ್ರದ್ದೇ ಜಾಗ ಇದೆ. ವಾಷಿಂಗ್ ಮಿಷಿನ್ ಪಾಯಿಂಟು. ಇದು ರೂಮ್ ನಂಬರ್ 2 ವಿಚ್ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ನೋಡಿ,
ಇಲ್ಲೂ ಅಷ್ಟೇ ಸ್ಟ್ಯಾಂಡರ್ಡ್ ವಾಟರ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು ಫ್ಯಾನು ವಾರ್ಡ್ರೋಪು ಎಲ್ಲ ಆಗಿದೆ. ನಾನೀಗ ಈ ವಿಡಿಯೋದಲ್ಲಿ ಎಲ್ಲ ಮನೆಯೂ ತೋರಿಸಲ್ಲ. ಫಸ್ಟ್ ಫ್ಲೋರಲ್ಲಿ ಏನು ಒಂದು ಮನೆ ಇದೆ ಎಲ್ಲ ಅದೇ ಥರ ಇರೋದು ಆಲ್ಮೋಸ್ಟ್. ಬನ್ನಿ ಇವಾಗ ನಾನು ಫಸ್ಟ್ ಫ್ಲೋರ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ. ದೊಡ್ಡ ಲಿಫ್ಟ್ ಬೇಕು, 5 ಜನ ಓಡಾಡೋ ಲಿಫ್ಟ್ ಬೇಕು ಅಂದರೆ ಬನ್ನಿ ತೋರಿಸ್ತೀನಿ. ಇಲ್ಲಿಂದ ಲಿಫ್ಟನ್ನ ಅಳವಡಿಸ್ಕೋಬಹುದು. ಲಿಫ್ಟ್ ಏರಿಯಾ ನಾವು ಐ ಶೋ ಯು ರೂಮ್, ಮನೆ ನಂಬರ್ 2. ಬನ್ನಿ, ದಿಸ್ ಇಸ್ ದಿ ಕಿಚನ್ನು, ಡೈನಿಂಗು, ಬಾಲ್ಕನಿ. ಬಾಲ್ಕನಿಯಿಂದ ಐ ಶೋ ಯು ದ ಬ್ಯೂಟಿಫುಲ್ ವ್ಯೂ ಆಫ್ ದಿ ಏರಿಯಾ. ಭಾಳ ಕಾಮ್ ಆ್ಯಂಡ್ ಪೀಸ್ಫುಲ್ ಏರಿಯಾ ಮನೆ ಇದು. ಏರಿಯಾ ಗಲಾಟೆ ಇಲ್ಲ, ಸೌಂಡ್ ಇಲ್ಲ, ಹೆವಿ ಟ್ರಾಫಿಕ್ ಇಲ್ಲ. ಮೈಸೂರಿನ ಒನ್ ಆಫ್ ದಿ ವೆರಿ ವೆಲ್ ನೋನ್, ರೆಪ್ಯೂಟೆಡ್ ಆ್ಯಂಡ್ ವೆರಿ ಓಲ್ಡ್ ಏರಿಯಾ. ಮೈಸೂರಿನ ಬಹಳ ಹಳೆ ಏರಿಯಾ ಇದು, ಒಂದು 25-30 ವರ್ಷ ಹಳೆ ಏರಿಯಾ. ನೀವು ಗ್ರೌಂಡ್ ಫ್ಲೋರಲ್ಲಿ ಏನು ನೋಡಿದ್ರಿ ಮನೆ, ಅದೇ ಥರ ಇದೂ ಇರೋದು. ಈಸ್ಟ್ ಫೇಸಿಂಗ್ ಎಂಟ್ರಿ, ಎಲ್ಲ ಮನೆಗಳು ಈಸ್ಟ್ ಫೇಸಿಂಗು. ಫ್ಯಾನ್ ನೋಡ್ಬೋದು, ಫ್ಯಾನ್ ತೋರಿಸಿಯಪ್ಪ. ಫ್ಯಾನು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಕರ್ಟನ್ ರಾಡು, ಟಿ ವಿ ಕ್ಯಾಬಿನೆಟು ನೋಡಿ. ದಿಸ್ ಈಸ್ ದಿ ಪೂಜಾ ರೂಮು. ಪೂಜಾ ರೂಮ್ ಪಕ್ಕದಲ್ಲಿ ರೂಮ್ ನಂಬರ್ 1, ಪಕ್ಕದಲ್ಲಿ ಕಾಮನ್ ವಾಶ್ರೂಮ್ ಇದೆ. ಬನ್ನಿ, ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಜಾಗ ಅಲ್ಲೇ. ದಿಸ್ ಇಸ್ ವಾಶ್ರೂಮ್ ನಂಬರ್ 2. ಒಂದು ಕಾಮನ್ ವಾಶ್ರೂಮ್ ತೋರಿಸಿದ್ದೀನಿ, ಇದು ಇದಕ್ಕಿರೋಂಥ ಅಟ್ಯಾಚು. ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಮತ್ತು ಇದನ್ನು ಕಟ್ಟಿರುವಂತಹ ಮಾಲೀಕರೇನಿದ್ದಾರೆ, ಸೇಲ್ ಮಾಡೋ ಉದ್ದೇಶದಲ್ಲಿ ಕಟ್ಟಿರುವಂಥ ಪ್ರಾಪರ್ಟಿ ಅಲ್ಲ ಇದು. ವಾಶ್ರೂಮ್ ನಂಬರ್ 1 ತೋರಿಸಿದ್ದೀನಿ. ಇದು 2ನೇ ರೂಮ್ ನಂಬರ್ 2. ಎಲ್ಲ ಹೈ ಕ್ವಾಲಿಟಿ ಮೆಟೀರಿಯಲ್ ಈಸ್ ಬೀನ್ ಯೂಸ್ಡ್ ಫಾರ್ ಕನ್ಸ್ಟ್ರಕ್ಷನ್ ಇನ್ ಟರ್ಮ್ಸ್ ಆಫ್ ಪಿಲ್ಲರ್ಗಳಿರ್ಬೋದು, ಕಾಲಮ್ಗಳು, ಮೆಟೀರಿಯಲ್ಲು. ವಾಟರ್ ಪ್ರೂಫಿಂಗ್ ಫಾರ್ ಸಂಕನ್, ಅಂದರೆ ಈ ವಾಟರ್ ಪ್ರೂಫಿಂಗ್ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ದಿಸ್ ಕಮ್ಸ್ ವಿತ್ ದಿ ಬಾಲ್ಕನಿ. ಯಾವುದು ಈ 2ನೇ ಮನೆ ಏನು ತೋರಿಸ್ತಾ ಇದ್ದೀನಿ ನೋಡಿ, ಬನ್ನಿ. ದಿಸ್ ಕಮ್ಸ್ ವಿತ್ ಅ ಬಾಲ್ಕನಿ. ನೋಡಿ ಎಷ್ಟು ಚೆನ್ನಾಗಿದೆ ಏರಿಯಾ. ನಾನು ಏರಿಯಾ ಬಗ್ಗೆ ಹೇಳ್ತಾ ಇದ್ದೆ. ಮೈಸೂರು ವಿಜಯನಗರ ಇದು. ನಾನು ವಿಡಿಯೋ ಮಾಡ್ಬೇಕಾದ್ರೆ ನಿಮಗೆ ಒಂದು ವೆಹಿಕಲ್ ಸೌಂಡ್ ಕೇಳಲ್ಲ, ಅಷ್ಟು ಚೆನ್ನಾಗಿದೆ ಇದು ಏರಿಯಾ. ಇದಕ್ಕೂ ಅಷ್ಟೇ ಹ್ಯಾರಿಯರ್ದು ವಾಟರ್ ಹೀಟರ್ ಹಾಕಿದ್ದಾರೆ. ನೀವು ರೆಂಟಿಗೆ ಕೊಡಬೇಕು ಮೈಸೂರಲ್ಲಿ ಅಂತಂದರೆ ಐಡಿಯಲಾಗಿ ಇನ್ನೇನೂ ಮಾಡೋಂಗಿಲ್ಲ. ಬಾಡಿಗೆದಾರರಿಗೆ ನೀವು ಕೊಟ್ಬಿಡ್ಬೋದು ಇದನ್ನು ಇಮ್ಮಿಡಿಯೇಟಾಗಿ. ಅವ್ರು ಬಂದು ಕ್ಲೀನ್ ಮಾಡ್ಕೊಂಡು ವಾಸಕ್ಕೆ ಯೋಗ್ಯವಾಗಿದೆ. ಪೇಂಟು ಅಷ್ಟೇ, ತಿರ್ಗಾ ಯಾರು ಬಂದು ನೋಡಿ ಇದೆಲ್ಲ ಚಿಮ್ನಿ ಹಾಕಿದ್ದಾರೆ, ನೀವು ತಿರ್ಗಾ ಬಂದು ಏನೂ ಮಾಡ್ಕೊಳ್ಳೋ ಅಂತ ಯಾವುದೇ ಥರ ಕೆಲಸಗಳಿಲ್ಲ. ಇವಾಗ ಮೇಲೆ ಹೋಗೋಣ, ಲಾಸ್ಟ್ದೊಂದು ತೋರಿಸ್ತೀನಿ ಬನ್ನಿ. ಐದು ಮನೆ. ಗ್ರೌಂಡ್ ಫ್ಲೋರ್ಲಿ 1 BHK ತೋರಿಸಿದ್ದೀನಿ. ಫಸ್ಟ್ ಫ್ಲೋರ್ಲಿ 2 BHK, ಸೆಕೆಂಡ್ ಫ್ಲೋರ್ಲಿ 2 BHK. ಇದು ಲಾಸ್ಟ್ ಫ್ಲೋರು. ಏನು ಮಾಡಿದ್ದಾರೆ ಅಂತಂದರೆ, ಇದನ್ನು ನೀವು ಸಿಂಗಲ್ ಯೂನಿಟಾಗೂ ಕೊಡ್ಬೋದು. ಒಂದು ಬ್ಯಾಚುಲರ್ಸ್ಗೆ ಅಥವಾ ವರ್ಕಿಂಗ್ ಪೀಪಲ್ ಇದ್ದರೆ. ದಿಸ್ ಆಲ್ಸೋ ಹ್ಯಾಸ್ ಅ ಅಟ್ಯಾಚ್ ಬಾತ್ರೂಮ್. ಇದು ಹಾಲು, ಟಿ ವಿ ಯೂನಿಟು. ಇಲ್ಲಿ ಮೆಟಲ್ಗಳು ಏನು ಕೊಟ್ಟಿದ್ದಾರೆ, ಇದನ್ನು ಡ್ಯೂಪ್ಲೆಕ್ಸ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬಹುದು. ಇದನ್ನು ಕೊಟ್ಟಿದ್ದಾರೆ, ಮೆಟ್ಲಿದೆ. ವಾರ್ಡ್ರೋಪನ್ನು ತೆಗೆದ್ರೆ ಕೆಳಗಿಂದನೂ ಇದನ್ನು ಡ್ಯೂಪ್ಲೆಕ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲ ಅಂತಂದಲ್ಲಿ ಅದೇ ಒಂದು ಯೂನಿಟ್ ಆಗಿ ಇದೇ ಒಂದು ಯೂನಿಟ್ ಆಗು ಸಹ ಯೂಸ್ ಮಾಡ್ಬೋದು. ನಾನು ಲಾಸ್ಟ್ ಫ್ಲೋರ್ ಅಂದರೆ ಟೆರೆಸಲ್ಲಿದ್ದೀನಿ ನಾನೀಗ. ಅಲ್ಲಿ ಶೋ ಯು ಕ್ವಾಲಿಟಿ ವಿಚಾರಕ್ಕೆ ಬಂದಾಗ ಬನ್ನಿ. ಎಲ್ಲ ಇವರು ಸ್ವತಃ ಸಿವಿಲ್ ಅಲ್ಲಿರೋದ್ರಿಂದ ಎಲ್ಲೂ ಸಹ ನಿಮಗೆ ಜಾಗ ವೇಸ್ಟ್ ಆಗಿಲ್ಲ. ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ದಿಸ್ ಈಸ್ ದಿ ಸಿಟ್ಔಟ್ ಏರಿಯಾ. ಇಲ್ಲಿ ಏನು ಮಾಡ್ಬೋದು, ಭಾಳಷ್ಟು ಜನ ಶೀಟ್ ಹಾಕ್ಕೊಂಡು ಅಥವಾ ಹೆಂಚ್ ಹಾಕ್ಕೊಂಡು ಈ ಜಾಗನ ಯೂಸ್ ಮಾಡ್ತಾರೆ. ಅದು ಸಹ ಮಾಡ್ಕೋಬೋದು. ಇನ್ನೊಮ್ಮೆ ಜಸ್ಟ್ ಶೋ ಯು ಹೌ ದ ಏರಿಯಾ ಲುಕ್ಸ್ ಲೈಕ್. ಏರಿಯಾ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೈಸೂರು ವಿಜಯನಗರ ಇದು. 3ನೇ ಹಂತದಲ್ಲಿರುವಂತಹ ಮನೆ. ರಾಯಲ್ ಕಾನ್ಕರ್ಡ್ ಸ್ಕೂಲು ಹತ್ತಿರ ಇದೆ. ತೋರಿಸ್ತೀನಿ ನೋಡಿ ರಾಯಲ್ ಕಾನ್ಕರ್ಡ್ ಯಾವುದು ಅಂತ. ನೋಡಿ ಈಗ ಝೂಮ್ ಮಾಡ್ತಾ ಇದ್ದಾರೆ ನೋಡಿ, ಅದೇ ರಾಯಲ್ ಕಾನ್ಕರ್ಡ್ ಸ್ಕೂಲ್ ವಿಜಯನಗರ.
ಮೈಸೂರಲ್ಲಿ ರೆಂಟ್ ಈಲ್ಡಿಂಗ್ ಪ್ರಾಪರ್ಟಿ ನೀವು ನೋಡ್ತಾ ಇದ್ದರೆ ನೋಡಿ ಇಲ್ಲಿದೆ. ಎಲ್ಲದೂ ರೆಂಟ್ಗೆ ಕೊಡಬಹುದು. ಬಂದು ತಿರ್ಗಾ ಯಾವುದೇ ಥರ ನಿಮಗೆ ಸಿವಿಲ್ ವರ್ಕ್ ಇಲ್ಲ. ಎವ್ರಿಥಿಂಗ್ ಇಸ್ ರೆಡಿ ಟು ಮೂವ್, ರೆಡಿ ಟು ಈಟ್ ಅಂತಾರಲ್ಲ, ಆ ಥರ ರೆಡಿ ಇದೆ. ರೇಟ್ ಡಿಸ್ಕ್ರಿಪ್ಷನಲ್ಲಿ ರೇಟ್ನ ಮೆನ್ಷನ್ ಮಾಡಿರ್ತೀನಿ. ಈ ಮನೆ ನೋಡಿ 5 ಮನೆ ಸೇಲ್ಗಿದೆ. ಎಲ್ಲದೂ ಒಂದೇ ತೊಗೊಳಕ್ಕಾಗಲ್ಲ. ಕೈಂಡ್ಲಿ ನೋಟ್, ಒಂದು ಮನೆ ಬೇಕು ಅನ್ನೋ ಒಂದು ಮನೆ ಕೊಡೋಕ್ಕಾಗಲ್ಲ, ಒಂದು ಮನೆ ಕೊಡ್ಲಿಕ್ಕೆ ಬರಲ್ಲ. ಯಾಕೆಂದರೆ ಸಿಂಗಲ್ ಖಾತಾ ಇಲ್ಲ. ಮಲ್ಟಿ ಡ್ವೆಲ್ಲಿಂಗ್ ಯೂನಿಟ್ಗೆ ಸಿಂಗಲ್ ಖಾತಾ ಬರಲ್ಲ. ಒಂದೇ ಖಾತೆ ಒಬ್ಬರೇ ತೊಗೋಬೇಕು. ಲೋನ್ ಆಗುತ್ತಾ? ಖಂಡಿತ ಲೋನ್ ಆಗುತ್ತೆ. ರೆಂಟಲ್ಲಿ ಎಷ್ಟು ಬರುತ್ತೆ ನೋಡಿ. ಮೈಸೂರಲ್ಲಿ ಭಾಳ ಜನ ಕೇಳುವಂಥ ಇನ್ನೊಂದು ವಿಚಾರ, ರೆಂಟಲ್ ವರ್ಕೌಟ್ ಆಗಲ್ಲ ಮೈಸೂರಲ್ಲಿ. ಖಂಡಿತವಾಗ್ಲೂ ಹೌದು, ವೆರಿ ಟ್ರೂ. ರೆಂಟಲ್ಸು ವರ್ಕೌಟು ಆಗಲ್ಲ, ಕಷ್ಟ. ಯಾಕಂದರೆ ಮೈಸೂರಲ್ಲಿ IT-BTಗಳು ಹೆಚ್ಚಾಗಿ ಬೆಂಗಳೂರು, ಬಾಂಬೆ, ಪೂನಾ, ಡೆಲ್ಲಿ ಥರ ಇಲ್ಲ. ಸೊ ನಿಮಗೆ ರೆಂಟಲ್ ಇನ್ಕಮ್ ಕಮ್ಮಿ. ಐ ಅಗ್ರಿ ವಿತ್ ದಟ್. ಲಿಫ್ಟ್ ಏರಿಯಾ ಲಾಸ್ಟ್ ತನಕನೂ ಒನ್ ಮ್ಯಾನ್ ಲಿಫ್ಟ್ ಅಂತೀವಲ್ಲ, ಅದು ಬರುತ್ತೆ. ನಮಗಿದು ಬೇಡ ಸರ್, ದೊಡ್ಡದು ಬೇಕು ಅಂದರೆ ಹಾಕೋಬಹುದು. ಜಾಗ ಮಾಡಿದರೆ, ಆಪ್ಷನ್ ಕೊಟ್ಟಿದ್ದಾರೆ. ಇದು ಅಷ್ಟೇ. ಬನ್ನಿ ನೋಡಿ, ಪಿಲ್ಲರ್ಗಳು ಎಲ್ಲ ಕಾಲಮ್ಗಳು ಎಲ್ಲಿದೆ ಅಂತ ಕೇಳ್ತಾರೆ. ನೋಡಿ, ಸೈಜು ನೋಡ್ಕೋಬೋದು. ಎಲ್ಲ ಟಾಟಾ ಸ್ಟೀಲ್ ಯೂಸ್ ಮಾಡಿದ್ದಾರೆ ಕಟ್ಟಲಿಕ್ಕೆ. ಹೇಳಿದ್ನಲ್ಲ, ಮಾರುವ ಉದ್ದೇಶನ ಮಾಡಿರೋ ಅಂತಲ್ಲ. ಓವರ್ ಹೆಡ್ ಟ್ಯಾಂಕ್ಗಳನ್ನ ತೋರಿಸ್ಬಿಡಿಯಪ್ಪ ಒಂದ್ಸರಿ. ಈ ಕಡೆ ಬಂದು ನೋಡಿ, ಓವರ್ ಹೆಡ್ ಟ್ಯಾಂಕ್ ಇದೆ. ಮೇಲ್ಗಡೆ ಎಲ್ಲದಕ್ಕೂ ವಾಟರ್ ಹೀಟ್ರ್ ಕೊಟ್ಟಿದ್ದಾರೆ. ಸೊ ಸೋಲಾರ್ ಅವಶ್ಯಕತೆ ಇಲ್ಲ, ವಾಟರ್ ಹೀಟ್ರ್ ಇದೆ. ಬೇಕಾದಲ್ಲಿ ಹಾಕೋಬಹುದು, ಜಾಗ ಇದೆ ಮೇಲ್ಗಡೆ. ಅಲ್ಲಿ ಹೋಗಲಿಕ್ಕೆ ಏಣಿನೂ ಹಾಕಿದ್ದಾರೆ. ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ. ನಮಗೆ ಬಟ್ಟೆ ಒಗಿಬೇಕು ಅನ್ನೋರಿಗೆ ಒಗೆಯೋ ಕಲ್ಲು ಕೊಟ್ಟಿದ್ದಾರೆ. ವಾಟರ್ ಕನೆಕ್ಷನು ಕೊಟ್ಟಿದ್ದಾರೆ. ಅಲ್ಲೂ ನಲ್ಲಿ ಇದೆ, ಇಲ್ಲೂ ನಲ್ಲಿ ಇದೆ. ವೆಂಟಿಲೇಷನ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ನೋಡಿ, ಪಾರ್ಕು. ಈ ಮನೆ ಬ್ಯಾಕ್ ಸೈಡಲ್ಲಿ ಪಾರ್ಕ್ ಇದೆ. ಬ್ಯೂಟಿಫುಲ್ ಏರಿಯಾ, ವೆರಿ ಮ್ಯಾಸಿವ್ ಗ್ರೀನ್ರಿ ಇರುವಂತಹ ಏರಿಯಾ. ಎಲ್ಲೆಲ್ಲೂ ಹಸಿರು, ಹಸಿರೇ ಉಸಿರು. ಮೈಸೂರಲ್ಲಿ ಇರೋದ್ರಲ್ಲಿ ಅದೊಂದೇ ಮಜಾ. ಎಲ್ಲೆಲ್ಲೂ ನಿಮಗೆ ದೊಡ್ಡ ದೊಡ್ಡ ರೋಡು, ಪಾರ್ಕು, ಬ್ಯೂಟಿಫುಲ್ ಏರಿಯಾ. ಮೈಸೂರು ವಿಜಯನಗರ 3ನೇ ಹಂತ ಇದು. ಈ ಮನೆ 4070 ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು. ನಾನು ಸುಪ್ರೀತ್ ಅನಂತ ಸ್ವಾಮಿ ಇನ್ನೊಂದು ವಿಡಿಯೋ, ಇನ್ನೊಂದು ಮನೆ, ಇನ್ನೊಂದು ಸೈಟ್ ತೊಗೊಂಬರ್ತೀನಿ. ಅಲ್ಲಿ ತನಕ